ದೆಹಲಿಯಲ್ಲಿ ನಿನ್ನೆ ನಡೆದಂಥ ಭದ್ರತಾ ಲೋಪ, ಸಂಸತ್ ಭವನದ ಭದ್ರತಾ ಲೋಪದ ಬಗ್ಗೆ ತನಿಖೆ ಚುರುಕಾಗ್ತಾ ಇದೆ. ಇನ್ನು ಒಂದೊಂದೇ ಅಪ್ಡೇಟ್ ಕೂಡ ಸಿಗ್ತಾ ಇದೆ. 9 ತಿಂಗಳ ಹಿಂದೆ ಪಾರ್ಲಿಮೆಂಟ್ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಇವರು ಚಿಂತನೆಯನ್ನು ಮಾಡಿದರು. ಎಲ್ಲ 6 ಮಂದಿ ಆರೋಪಿಗಳು ಕೂಡ ಎಡಪಂಥೀಯ ವಿಚಾರಧಾರೆಯಿಂದ ಪ್ರೇರಿತರಾಗಿದ್ದರು. ತಮ್ಮ ಪ್ರತಿಭಟನೆಗೆ ಸಂಸತ್ ಸೂಕ್ತ ಸ್ಥಳ ಅನ್ನೋ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ರು. ನಿರುದ್ಯೋಗ ಸೇರಿ ಸಾಮಾಜಿಕ ವಿಷಯಕ್ಕೆ ಧ್ವನಿ ಎತ್ತಬೇಕು ಅಂತ ಅವರು ಯೋಚನೆಯನ್ನು ಮಾಡಿದರು. ಎಲ್ಲ 6 ಮಂದಿಯೂ ಕೂಡ ನಿರುದ್ಯೋಗಿಗಳು. ಇನ್ನು ಈ ಸ್ಮೋಕ್ ಬಾಂಬ್ ಅನ್ನ ಖರೀದಿಸಿ ತಂದಿದ್ದು ಲಕ್ನೋದ ಅಮೋಲ್ ಶಿಂದೆ, ಮಹಾರಾಷ್ಟ್ರದವನು ಮಹಾರಾಷ್ಟ್ರದ ಲಾತೂರ್ನಿಂದ ಸ್ಮೋಕ್ ಬಾಂಬ್ ಅನ್ನು ಖರೀದಿಸಿದ್ದ. ಬಾಂಬ್ ಎಸೆಯದೆ ಅದನ್ನು ಕೈಯಲ್ಲಿ ಹಿಡಿದುಕೊಳ್ಳೋದಕ್ಕೆ ನಿರ್ಧರಿಸಿದ್ದ. ಇನ್ನು ಸಾಗರ್ ಶರ್ಮಾ ಈತ ಒಂದಿಷ್ಟು ಭಿತ್ತಿ ಪತ್ರಗಳನ್ನು ತಂದಿದ್ದ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಂದ್ರೆ ಇದು ವ್ಯವಸ್ಥಿತ ಪಿತೂರಿ ಹಂಗಿದ್ರೆ ಬಹಳ ದಿನದಿಂದ ಪ್ಲಾನ್ ಮಾಡಿದ್ರು. ಹೌದು ರಕ್ಷತ್, ಈಗ ಎಲ್ಲ 6 ಮಂದಿಯೂ ಕೂಡ ಕಳೆದ 1 ವರ್ಷದಿಂದಲೂ ಕೂಡ ಪರಸ್ಪರ ಪರಿಚಿತರಾಗಿದ್ರು ಮತ್ತು ಪರಸ್ಪರ ಸಂಪರ್ಕದಲ್ಲಿ ಇದ್ರು. ಫೇಸ್ಬುಕ್ನ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ನಲ್ಲಿ ಇವರೆಲ್ಲರೂ ಕೂಡ ಪರಸ್ಪರ ಪರಿಚಯ ಆಗಿದ್ರು. ಅಲ್ಲಿ ತಮ್ಮ ವಿಚಾರಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದ್ರು, ಚರ್ಚೆನ ಮಾಡ್ತಾ ಇದ್ರು. ಜೊತೆಗೆ ಒಬ್ರಿಗೊಬ್ರು ಪರಿಚಯ ಕೂಡ ಇದ್ರು. ಬೆಂಗಳೂರು ಮತ್ತು ಮೈಸೂರಿಗೆ ಭೇಟಿಯನ್ನು ಕೊಟ್ಟು ಈ ಸ್ಥಳಗಳಲ್ಲಿ ಒಬ್ರನ್ನೊಬ್ರು ಭೇಟಿ ಆಗ್ತಾ ಇದ್ರು ಮತ್ತು ದೆಹಲಿನಲ್ಲೂ ಕೂಡ ಒಬ್ರನ್ನೊಬ್ರು ಭೇಟಿ ಆಗ್ತಾ ಇದ್ರು. ಕಳೆದ 9 ತಿಂಗಳ ಹಿಂದೆನೇ ಇವರು ಪ್ರತಿಭಟನೆಯನ್ನು ಮಾಡಬೇಕು, ನಿರುದ್ಯೋಗ ಸೇರಿದಂತೆ ಬೇರೆ ಬೇರೆ ಸಾಮಾಜಿಕ ವಿಷಯಗಳ ಬಗ್ಗೆ ನಾವು ಧ್ವನಿಯನ್ನು ಎತ್ತಬೇಕು, ಹೀಗಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸೂಕ್ತವಾದಂಥ ಸ್ಥಳ ಅಂದರೆ ಪಾರ್ಲಿಮೆಂಟ್ ಮುಂಭಾಗದಲ್ಲೇ ತೀವ್ರವಾದಂಥ ಪ್ರತಿಭಟನೆ ನಡೆಸಿ ಸರ್ಕಾರ ಮತ್ತು ಇಡೀ ದೇಶದ ಗಮನವನ್ನು ಸೆಳೆಯಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದರು. ಮುಖ್ಯವಾಗಿ ಈಗ ನಿರುದ್ಯೋಗ ಸಮಸ್ಯೆ ಇದೆ ದೇಶದಲ್ಲಿ, ಜೊತೆಗೆ ಮಣಿಪುರದ ಸಮಸ್ಯೆ ಕೂಡ ಇದೆ. ಹೀಗೆ ಬೇರೆ ಬೇರೆ ಸಾಮಾಜಿಕ ವಿಷಯಗಳಿವೆ. ಈ ಸಾಮಾಜಿಕ ವಿಷಯಗಳ ಬಗ್ಗೆ ನಾವು ಧ್ವನಿಯನ್ನು ಎತ್ತಬೇಕು, ಆ ಮೂಲಕವಾಗಿ ಸರ್ಕಾರ ಜೊತೆಗೆ ಇಡೀ ದೇಶದ ಜನರ ಗಮನವನ್ನು ಸೆಳೆಯಬೇಕು. ಈ ಒಂದು ವಿಷಯಗಳ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಕೊಡುವಂತೆ ಮಾಡಬೇಕು ಅನ್ನೋದು ಇವರ ಯೋಚನೆ ಆಗಿತ್ತು. ಜೊತೆಗೆ ಈಗ ಇದಕ್ಕೋಸ್ಕರನೇ ಅವರು 9 ತಿಂಗಳಿಂದ ಆಲೋಚನೆಯನ್ನು ಮಾಡ್ತಾ ಇದ್ರು. ಕೊನೆಗೆ ಈಗ ನಿನ್ನೆ ಅವರು ಲೋಕಸಭೆಯ ಗ್ಯಾಲರಿಯಿಂದನೇ ಒಳಗಡೆ ಲೋಕಸಭೆಯ ಚೇಂಬರ್ಗೆ ನುಗ್ಗಿ ದಾಂಧಲೆಯನ್ನು ಕೂಡ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಈ ಒಂದು ಸ್ಮೋಕ್ ಬಾಂಬನ್ನು ತಂದಿದ್ದು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಮಹಾರಾಷ್ಟ್ರದಿಂದಲೇ ಅಮೋಲ್ ಶಿಂದೆ ಈ ಸ್ಮೋಕ್ ಬಾಂಬನ್ನು ತಂದಿದ್ದ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಈ ಸ್ಮೋಕ್ ಬಾಂಬ್ಗಳನ್ನು ಖರೀದಿಸಿ ತಂದಿದ್ದ. ಜೊತೆಗೆ ಕೆಲವೊಂದು ಭಿತ್ತಿಪತ್ರಗಳನ್ನು ಕೂಡ ಆತ ತಂದಿದ್ದ. ಅದನ್ನು ಸಾಗರ್ ಶರ್ಮಾಗೆ ಕೊಟ್ಟಿದ್ದ. ಸಾಗರ್ ಶರ್ಮಾ ತನ್ನ ಬಳಿ ಭಿತ್ತಿಪತ್ರಗಳನ್ನು ಕೂಡ ಇಟ್ಕೊಂಡಿದ್ದ. ಆದರೆ ಆ ಭಿತ್ತಿಪತ್ರಗಳನ್ನು ಲೋಕಸಭೆ ಒಳಗಡೆ ಹಾಕಿಲ್ಲ. ಜೊತೆಗೆ ಪ್ರಾರಂಭದಲ್ಲಿ ಇವರು ಕೆಲವೊಂದು ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಅವೆಲ್ಲ ಘೋಷಣೆಗಳನ್ನು ನೋಡಿದ್ರೆ ಇವರಿಗೆ ಎಡಪಂಥೀಯ ಸಿದ್ಧಾಂತದ ಬಗ್ಗೆ ಒಲವು ಇರ್ಬೋದು ಅನ್ನತಕ್ಕಂಥ ತೀರ್ಮಾನಕ್ಕೂ ಕೂಡ ಪೊಲೀಸರು ಬಂದಿದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ಈಗ ಇವರನ್ನ ತನಿಖೆಯನ್ನು ಮಾಡಲಾಗ್ತಾ ಇದೆ. ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸಿ ಈಗ ಕೋರ್ಟ್ಗೂ ಕೂಡ ಹಾಜರುಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಶೂ ಅನ್ನು ಕೂಡ ಅಮೋಲ್ ಶಿಂದೆನೇ ತಂದಿದ್ದ. ಶೂನಲ್ಲೇ ಒಂದು ಸ್ಮೋಕ್ ಬಾಂಬನ್ನು ಇಟ್ಕೊಂಡು ಅವರು ಲೋಕಸಭೆಯ ಗ್ಯಾಲರಿಗೆ ಹೋಗಿ ಅಲ್ಲಿಂದ ಲೋಕಸಭೆಯ ಚೇಂಬರ್ನೊಳಗಡೆ ನುಗ್ಗಿರ್ತಕ್ಕಂಥ ಘಟನೆ ಕೂಡ ಈಗ ನಿನ್ನೆ ನಡೆದಿದೆ. ಇದ್ರ ಬಗ್ಗೆ ಈಗ ಪೊಲೀಸರು ಈ ಎಲ್ಲ 4 ಮಂದಿಯನ್ನು ಕೂಡ ವಿಚಾರಣೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.